ಹಾಕಿದ್ದ ಸರ್ ಮ್ಯಾಲೆ ಬಿದ್ದೋಗ ನಮ್ಮ ಮನೆ ತೆಗೆದು ಬಿಟ್ರಲ್ಲ ಸರ್ ಎಲ್ಲಿ ಸರ್ ಬಂಡವಾಳ ಹಾಕ ನಾವು ಅದು ನಾವು ಬಂಡವಾಳನ ಅಲ್ಲಿ ಇಲ್ಲಿ ಕೂಲಿನ ಮಾಡಿ ತಾಕೊಂಡ್ ಹಾಕಿದ್ವಿ ಸರ್ ಯಾರ ಕೆಲಸ ಮಾಡಿ ತೋಟದಲ್ಲಿ ದುಷ್ಕೃತ್ಯ ಮೆರೆದ ಸಂಬಂಧಿಕರು. ಅಡಿಕೆ ಗಿಡ ಪೈಪ್ಗಳನ್ನ ನಾಶ ಮಾಡಿ ಅಟ್ಟಹಾಸ. ಎಸ್, ಹಣ ಆಸ್ತಿಗಾಗಿ ಜನರಿಂದ ಎಂತ ಕೆಲ್ಸಕ್ಕೆ ಬೇಕಾದ್ರೂ ಇಳಿತಾರೆ ಅನ್ನೋದು ಗೊತ್ತೇ ಇದೆ. ಆಸ್ತಿಗಾಗಿ ಸ್ವಂತ ಅಣ್ಣ ತಮ್ಮಂದಿರೇ ದಾಯಾದಿಗಳಾಗ್ತಾರೆ. ವೈಯಕ್ತಿಕ ದ್ವೇಷಕ್ಕೆ ಕೊಲೆ ಮಾಡುವುದು, ಜಮೀನನ್ನೇ ನಾಶ ಮಾಡುವುದನ್ನ ಅಲ್ಲಲ್ಲಿ ಕಂಡಿದ್ದೇವೆ. ಈಗ ಅಂತಹದೇ ಪ್ರಕರಣ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹೆಬ್ಬೂರು ಬಳಿ ನಡೆದಿದೆ. ಹೌದು, ಹೆಬ್ಬೂರು ಹೋಬಳಿಯ ಸಿರ್ವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪುರ ಗ್ರಾಮದಲ್ಲಿ ಸಾಲ ಸೂಲ ಮಾಡಿ ಅಡಿಕೆ ಗಿಡವನ್ನ ಇಟ್ಟು ಸ್ವಂತ ಮಕ್ಕಳಂತೆ ಸಲ್ಲುತ್ತಾ ಇದ್ರು. ಆದರೆ ಸ್ವಂತದವರೇ ಏಕಾಏಕಿ ಜಮೀನಿಗೆ ನುಗ್ಗಿ 3 ತಿಂಗಳ ಅಡಿಕೆ ಗಿಡ ಹಾಗೂ ಪೈಪ್ಗಳನ್ನ ಕಿತ್ತಾಕಿ ಕ್ರೌರ್ಯತೆಯನ್ನ ಮೆರೆದಿದ್ದಾರೆ. ರಾಯಪುರ ಗ್ರಾಮದ ಸರ್ವೆ ನಂಬರ್ 56ರಲ್ಲಿ ಶ್ರೀನಿವಾಸ್ ಹಾಗೂ ಯಶೋಧ ದಂಪತಿ ಗಾರೆ ಕೆಲಸ ಮಾಡಿ 100 ರೂಪಾಯಿ ಕೂಡಿಟ್ಟು ಜೊತೆಗೆ ಸಂಘದಿಂದ ಸಾಲ ಮಾಡಿ ಅರ್ಧ ಎಕರೆ ಜಮೀನಿಗೆ ಸುಮಾರು 250 ಅಡಿಕೆ ಗಿಡಗಳನ್ನ ನೆಟ್ಟಿದ್ರು. ಜೊತೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೈಪ್ಲೈನ್ ಅನ್ನ ಕೂಡ ಹಾಕಿಸಲಾಗಿತ್ತು. ಆದರೆ ದ್ವೇಷಕ್ಕೆ ಸಹೋದರನಾದ ಕೃಷ್ಣಮೂರ್ತಿ ಎಂಬುವವರು ತೋಟಕ್ಕೆ ನುಗ್ಗಿ ಅಡಿಕೆ ಗಿಡಗಳು ಹಾಗೂ ಪೈಪ್ಗಳನ್ನ ನಾಶ ಮಾಡಿದ್ದು ದಂಪತಿಗಳು ಕಣ್ಣೀರು ಹಾಕ್ತಿದ್ದಾರೆ. ಇನ್ನು ಬೇರೆಡೆ ಇರೋ ಜಮೀನಿನಲ್ಲಿ ರೈತ ಶ್ರೀನಿವಾಸ್ಗೆ 4 ಕುಂಟೆ ಹೆಚ್ಚು ಜಮೀನು ಪಹಣಿಯಲ್ಲಿದ್ದು ಇದಕ್ಕೆ ಕೃಷ್ಣಮೂರ್ತಿ ತಕರಾರು ಎತ್ತಿದ್ರಂತೆ. ಅಲ್ಲದೆ ಕಳೆದ 2-3 ದಿನಗಳಲ್ಲಿ ಸರ್ವೆ ಮಾಡಿಸಲು ಅಧಿಕಾರಿಗಳು ಬಂದ್ರಂತೆ. ಇದಕ್ಕೆ ಕೃಷ್ಣಮೂರ್ತಿಗೆ ಶ್ರೀನಿವಾಸ್ ಮೇಲೆ ದ್ವೇಷ ಬೆಳೆದಿತ್ತು. ಈ ದ್ವೇಷಕ್ಕೆ ಕೃಷ್ಣಮೂರ್ತಿ ಏಕಾಏಕಿ ಅಡಿಕೆ ಗಿಡಗಳನ್ನ ನಾಶ ಮಾಡಿದ್ರಂತೆ. ಅಡಿಕೆ ಬೆಳೆ ನಾಶವನ್ನ ಕಂಡು ಶ್ರೀನಿವಾಸ್ ದಂಪತಿಗೆ ಬರಸಿಡಿಲಿ ಬಡದಂತಾಗಿದೆ. ನಿಮ್ಮ ಹೆಸರು? ಯಶೋದಮ್ಮ ಸರ್. ಏನಿದು ವಿಚಾರ? ಇದು ನಮ್ಮದು ಅಲ್ಲಿ ನಮ್ಮ ಸ್ವಂತ ಜಮೀನು ಇರತ್ತವ ಅಳತೆ ಮಾಡ್ಸಕ್ಕೆ ಹೋಗಿದ್ದು. ಅಳತೆ ಸರ್ವೇರಿಗೆ ಬಿಟ್ಟಿಲ್ಲ ಅಳತೆ ಮಾಡೋಕ್ಕೆ. ಆ ದ್ವೇಷ ಇಟ್ಕೊಂಡು ಈ ಥರ ಮಾಡಿದ್ರು. ನಮ್ಮದು ಅಂತ ಬಂದ್ಬಿಟ್ಟು ಬಂದು ಎಲ್ಲ ಗಿಡ ಎಲ್ಲ ಕುಯ್ದಾಕಿ ಇದು ಮಾಡಿ ನಾವೇ ಸರ್ ಅವತ್ತಿಂದ ಉಳುಮೆ ಮಾಡ್ತಾ ಇರೋದು. ಅವ್ರೇನು ಬಂದಿಲ್ಲ. ಇವಾಗ ಬಂದು ನಮಗೆ ಈ ಥರ ತೊಂದರೆ ಕೊಡ್ತಾರೆ ಸರ್. ನಾವು ಗಾರೆ ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಇಷ್ಟೆಲ್ಲ ಬಂಡವಾಳ ತಗೊಂಡು ಬೇಸೆ ಸಂಘದಾಗೆ ಬಡ್ಡಿ ಕಟ್ಕೊಂಡು ಸಂಘಗಳಲ್ಲಿ ಲೋನ್ ತಗೊಂಡು ಮಾಡ್ತಾ ಇದೀವಿ ಸರ್. ಇದು ಅರ್ಧ ಎಕರೆ ಸರ್. ಎಷ್ಟು ಗಿಡ ಕಟ್ಟಿದ್ರಾ? 250 ಗಿಡ ಕಟ್ಟಿದ್ದೆವು ಸರ್. ಅದ್ರಾಗ ಅರ್ಧ ಕಿತ್ತಾಕಿ ಅರ್ಧ ಬಿಟ್ಟವ್ರು ಸರ್. ಯಾರು ಮಾಡಿರೋದು ಅಂತ ಏನಾದ್ರು ಮಾಹಿತಿ ಇದೆಯಾ? ನಮ್ಮೂರವರೇ ಸರ್, ಕೃಷ್ಣಮೂರ್ತಿ ಅಂತೇಳಿ. ಏನಾಗ್ಬೇಕು ಅವ್ರು ನಿಮಗೆ? ಅಂಟಂತಾನೇ. ಯಾವ ದ್ವೇಷಕ್ಕೋಸ್ಕರ ಮಾಡಿರ್ತಾರೆ? ಅದೇ ಅಲ್ಲಿ ನಮ್ಮ ಜಮೀನು ಅಳತೆ ಮಾಡ್ಸಕ್ಕೆ ಬಂದಾಗ 8 ಕುಂಟೆ ನಮಗೆ ಜಾಸ್ತಿ ಬರಬೇಕು. ನಮಗೆ 4 ಕುಂಟೆ ಜಾಸ್ತಿ ಮಾಡ್ಯಾರ ಪಾಣಿಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಯಾರ ಸರ್. ಪ್ರಕರಣ ದಾಖಲಿಸಿದ್ದೀರಾ? ದಾಖಲಿಸಿದ್ದೀವಿ ಸರ್. ಹಾಂ, ಅಂದರೆ ರಾತ್ರಿ ಸರಿಸುಮಾರು ಎಷ್ಟೊತ್ತಿಗಾಗಿರ್ಬೋದು ಇದು? ನಿನ್ನೆ ಒಂದು 4:30 5 ಗಂಟೆ ಕೆಲಸಕ್ಕೆ ಹೋಗಿದ್ದೆ ಸರ್. ಮಧ್ಯಾಹ್ನ ಮೇಲೆ ಇಲ್ಲ ಬೆಳಗ್ಗೆ ನಾವು ಕುಯ್ದಾಕ್ಬಿಟ್ರು ಸರ್. ನಾವು ಕೆಲಸಕ್ಕೆ ಹೋಗಿದ್ದು. ಈಗ ಎಷ್ಟು ಗಿಡ ಕಿತ್ತಾಕಿದ್ದಾರೆ? ಒಂದು 250 ಕಿತ್ತಾಕಿದ್ದಾರೆ ಸರ್. 250 ಅಲ್ಲ. ಸದ್ಯ ಈ ಸಂಬಂಧ ಹೆಬ್ಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ. ನಮಗೆ ಸಾಯುವುದೊಂದೇ ದಾರಿ ಎಂದು ರೈತ ಶ್ರೀನಿವಾಸ್ ತೋಟದಲ್ಲಿಯೇ ಕೀಟನಾಶಕ ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ. ಅದೇನೇ ಆಗ್ಲಿ, ವೈಯಕ್ತಿಕ ಏನೇ ದ್ವೇಷ ಇದ್ರೂ ಅದನ್ನ ಹೀಗೆ ಗಿಡಗಳನ್ನ ನಾಶ ಮಾಡಿ ಅಟ್ಟಹಾಸ ಮೆರೆದಿದ್ದು ಮಾತ್ರ ದುರಂತ. ಅಡಿಕೆ ಗಿಡ ಮುಂದಿನ ನಮ್ಮ ಜೀವನಕ್ಕೆ ಆಧಾರ ಆಗತ್ತೆ ಅಂತ ಆಸೆಯಿಂದ ಕಾಯ್ತಾ ಇದ್ದ ಬಡ ರೈತ ದಂಪತಿ ಕನಸಿಗೆ ಸಂಬಂಧಿಕರೇ ಕೊಳ್ಳಿಯಿಟ್ಟಿದ್ದಾರೆ. ಕೂಡಲೇ ಈ ಸಂಬಂಧ ಪೊಲೀಸರು ಕ್ರಮ ಕೈಗೊಂಡು ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದ ದಂಪತಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕಾಗಿದೆ.
ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.